ವೆಲ್ಕಮ್ ಬ್ಯಾಕ್. ನಾವು ತಮಿಳುನಾಡಲ್ಲಿ ಸೃಷ್ಟಿಯಾಗಿರುವಂಥ ಬಿಕ್ಕಟ್ಟಿನ ಬಗ್ಗೆ ಮಾತನಾಡ್ತಾ ಇದ್ವಿ. ನಾನು ರಮೇಶ್ ಪುತ್ತಿಗೆಯವರನ್ನು ಕೇಳಬೇಕಾಗಿರೋದು, ಅಭಿಷೇಕ್ ಮನು ಸಿಂಘ್ವಿ ಅವರ ಜೊತೆಗೆ ವಿಜಯ್ ಅವರು ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಸದ್ಯ ಏನು ಆಪ್ಷನ್ನು? ಕಾನೂನಾತ್ಮಕವಾಗಿ ನಾನು ಇದನ್ನು ಫೈಟ್ ಮಾಡ್ತೀನಿ ಅಂತಂದ್ರೆ ಏನು ಆಪ್ಷನ್ನು ವಿಜಯ್ ಅವರ ಪಾಲಿಗೆ? ಸರ್, ಇದು ಸೆಟಲ್ಡ್ ಲೀಗಲ್ ಪೊಸಿಷನ್ ಬಂದಿಲ್ಲ ಮೇನ್. ಸೊ ಇಂಟರ್ಪ್ರಿಟೇಷನ್ ಎವ್ರಿಥಿಂಗ್. ಈಗ ಇಷ್ಟೆಲ್ಲ ನಾನು ಮಾತಾಡ್ತಾ ಇದ್ದೇನೆ, ನಾಳೆ ನನ್ನ ಹತ್ರ ಬಂದರೆ ನಾನು ಅವ್ರ ಪರವಾಗಿ ಆರ್ಗ್ಯೂ ಮಾಡ್ತೇನೆ. ಕಾನೂನು ಇಲ್ಲದೆ ಇರೋದ್ರಿಂದ ಈ ಥರ ಮಾಡಬೇಕು ಅಂತ ಹೇಳಬೇಕಾಗತ್ತೆ. ಬಟ್ ದಟ್ ಇಸ್ ನಾಟ್ ದ ಪೊಸಿಷನ್. ಬಟ್ ಇಲ್ಲಿ ಏನಾಗ್ತಾ ಇದೆ, ಅನ್ಫಾರ್ಚುನೇಟ್ಲಿ ವಿಜಯ್ ಸ್ವಲ್ಪ ಗಡ್ಬಿಡಿ ಮಾಡ್ತಾ ಇದ್ದಾರೆ. ಮೊನ್ನೆ ಹೋದಾಗಲೂ ಹಾಗೆ 118 ಬೇಕಾದಾಗ ಕಮ್ಮಿ ಇದ್ದಾಗಲೇ ಹೋದರು. ಇವತ್ತೇನು ಮಾಡಿದ್ದಾರೆ, ನಾವೆಲ್ಲರೂ ರಿಸೈನ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಎಲ್ಲರೂ ರಿಸೈನ್ ಮಾಡಿದ್ರೆ ಇನ್ನೂ ಒಳ್ಳೇದಾಗತ್ತೆ. ಮೆಜಾರಿಟಿ ಪ್ರೂವ್ ಮಾಡಬೇಕಾದ್ದೇ ಬರೋದಿಲ್ಲ, ಎಲ್ಲರೂ ಅವರೇ ಹೇಳ್ತಾರೆ. ಇವರು ಅದು ಸ್ವಲ್ಪ ಗಡ್ಬಿಡಿ ಮಾಡ್ತಾ ಇದ್ದಾರೆ. ನಾವು ಅವ್ರನ್ನ ಅಸೆಂಬ್ಲಿನಲ್ಲಿ ನಾವು ಡಿಫೀಟ್ ಮಾಡ್ತೇವೆ ಅಂತ ಹೇಳಿದ್ರೆ ಅವಾಗ ಬೆಲೆ ಇರುತ್ತೆ ಅದಕ್ಕೆ. ಇವ್ರು ನಾವು ರಿಸೈನ್ ಮಾಡಿ ಮನೇಲೇ ಇರ್ತೇವೆ ಅಂದರೆ ಇರಿ ನೀವು ಇರೋದಷ್ಟೇ ಗೌರ್ಮೆಂಟ್ನ ಫಾರ್ಮ್ ಮಾಡ್ತೇವೆ ಅಂತ ಹೇಳ್ತಾರೆ. ಸರ್, ಸಿಮಿಲರ್ ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಏನಾಗಿತ್ತು? ಇಂಥ ಕೇಸ್ಗಳಲ್ಲಿ ಸಿಮಿಲರ್ ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಏನು ಅಭಿಪ್ರಾಯ ಪಟ್ಟಿದೆ? ಈ ಥರದ ಕೇಸ್ ಬಂದಿಲ್ಲ. ಇನ್ವೈಟ್ ಯಾವ್ದು ಹೇಳಿ ಸರ್, ಯಾವ ಕೇಸ್ನಲ್ಲಿ ಈ ರೀತಿಯ ಕೇಸ್ಗಳು ಬಂದಾಗ ಬೊಮ್ಮಾಯಿ ಗವರ್ನರ್ ಅವರಿಗೆ ಪ್ರಮಾಣ ವಚನಕ್ಕೆ ಸೂಚನೆಯನ್ನ ಕೊಡಿ ಹೇಳ್ತಾ ಇರೋದು. ಸರ್ ಗವರ್ನರ್ ಅವರಿಗೆ ಪ್ರಮಾಣ ವಚನ ಸ್ವೀಕರಿಸುವಂತೆ, ಪ್ರಮಾಣ ವಚನಕ್ಕೆ ದಿನಾಂಕ ನಿಗದಿ ಮಾಡುವಂತೆ ಸೂಚನೆಯನ್ನ ಕೊಡಿ ಎನ್ನುವಂತ ಪ್ರೇಯರ್ ಅನ್ನ ಸುಪ್ರೀಂ ಕೋರ್ಟ್ ಯಾವ ರೀತಿ ಪರಿಗಣಿಸಿದೆ? ಅಲ್ಲ, ಸಾಧ್ಯನೇ ಇಲ್ಲ. ಗವರ್ನರ್ ರಮೇಶ್ ಪುತ್ತಿಗೆ ಅವರು ಮುಗಿಸ್ಲಿ ಒಂದು ನಿಮಿಷ. ಅವ್ರು ಗವರ್ನರ್ ಮಾಡಿ ತಪ್ಪು ಸರಿ ಅಂತ ಹೇಳಿ, ಗವರ್ನರ್ ಮಾಡಿದ್ದು ಸರಿ ಅಥವಾ ತಪ್ಪು ಅಂತ ಹೇಳಲಿಲ್ಲ. ಅವ್ರು 15 ದಿವಸ ಟೈಮ್ ಕೊಟ್ಟಿದ್ದನ್ನ 1 ದಿವಸ ಕೇಳಿಸಿದ್ರು, 2 ದಿವಸ ಕೇಳಿಸಿದ್ರು, ಅಥವಾ 1 ದಿವಸ ಕೊಟ್ಟಿದ್ದನ್ನ 3 ದಿವಸಕ್ಕೆ ಮಾಡಿದ್ರು. ಸೊ ಗವರ್ನರ್ ಪವರ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಆಗಿದೆ ಅಷ್ಟೇ. ಇಲ್ಲ ಇಂಥದ್ದೇ ಮಾಡು ಅಂತ ಹೇಳಲ್ಲ, ಸಾಧ್ಯ ಇಲ್ಲ ಹೇಳೋದಕ್ಕೆ. ಸೈಲೆನ್ಸ್ ಏನು ಅಂದ್ರೆ ಡಿಸ್ಕ್ರಿಷನ್ ಅವ್ರಿಗಿದೆ, ಬಟ್ ತಲೆ ಲೆಕ್ಕ ನೀವು ಮಾಡಬೇಡಿ ಅಂತ ಹೇಳಿದ್ದಾರೆ ಅಷ್ಟೇ. ಎಸ್ ಸುಧಾಕರ್ ಅವರು ಇಂಟರ್ವ್ಯೂ ಕೇಳಿದ್ರು. ಎಸ್ ಸುಧಾಕರ್. ರಕ್ಷಿತ್ ಅವರೇ, ಈ 118ರ ಬೆಂಬಲ ಇರ್ಲಾರ್ದೆ ವಿಜಯ್ ಅವರು ಪುತ್ತಿಗೆ ಸರ್ ಹೇಳಿದಾಗೆ ಗವರ್ನರ್ನ ನಾನು ರಿಸೈನ್ ಮಾಡ್ಬಿಡ್ತೀನಿ ಅಥವಾ ನಮ್ಗೆ ತೊಂದರೆ ಆಗ್ತಾ ಇದೆ, ಅನ್ಯಾಯ ಆಗ್ತಿದೆ ಅನ್ನೋದು ವಿಜಯ್ ಸಂವಿಧಾನಕ್ಕೆ ಮಾಡುವ ಅಪಮಾನ. ಕಾರಣ ಕೇಳಿದ್ರೆ ಪ್ರಶಾಂತ್ ಅವರು ಈಗಾಗಲೇ ಹೇಳಿದ್ರು, ಅಟಲ್ ಬಿಹಾರಿ ವಾಜಪೇಯಿ 1 ವೋಟ್ನಿಂದ ಪ್ರಧಾನ ಮಂತ್ರಿ ಹುದ್ದೆಯಿಂದ ಕೆಳಗಿಳಿದಿದ್ದಾರೆ. ಇಲ್ಲಿ ಇನ್ನೂ 112 ಇದೆ, ಇನ್ನು 8 ಅಂದ್ರೆ 10 ವೋಟ್ ಬಾಕಿ ಇದೆ. ಒಂದೇ ವೋಟಿಂದ ಅವ್ರ ಅಧಿಕಾರ ಕಳ್ಕೊಂಡದ್ದು ಇದೆ. ಅದು ವಿಶ್ವಾಸ ಮತ ರೀ ಸುಧಾಕರ್, ಅದು ವಿಶ್ವಾಸ ಮತ. ಪೂರ್ಣ ಪ್ರಮಾಣದ ಅಂಕಿ ಸಂಖ್ಯೆ ಇರ್ಲಾರ್ದೆ ಅಪ್ರೋಚ್ ಮಾಡೋದು ತಪ್ಪು. ಒಂದ್ ವೇಳೆ ಅಪ್ರೋಚ್ ಮಾಡಿದ್ಮೇಲೆ ಗವರ್ನರ್ ಕೊಟ್ಟ ಡೈರೆಕ್ಷನ್ ಅನ್ನ ನೀವು ನೆಗೆಟಿವ್ ಆಗಿ ಪೊಲಿಟಿಸೈಸ್ ಮಾಡೋದು ತಪ್ಪು. ಉದಾಹರಣೆಗೆ ಆಗಸ್ಟ್ 2025ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇದೇ ತಮಿಳುನಾಡಿನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ಮೆಂಟ್ ಕೊಡ್ತು. ಹೌದು, ನೀವು ರಾಜ್ಯ ಸರ್ಕಾರ ಕಳಿಸಿದಂತ ಮಸೂದೆಗಳಿಗೆ 3 ತಿಂಗಳೊಳಗೆ ನೀವು ಅಸೆಂಟ್ ಅನ್ನು ಹಾಕಬೇಕು ಅಥವಾ ಅದಕ್ಕೆ ನಿರ್ಧಾರ ಮಾಡಬೇಕು ಅಂತ. ಅದೇ ಸುಪ್ರೀಂ ಕೋರ್ಟ್ 2025 ನವೆಂಬರ್ 21ಕ್ಕೆ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಪುತ್ತಿಗೆ ಸರ್ ಹೇಳಿದಾಗೆ ನೀವು ಡಿಸ್ಕ್ರಿಷನರಿ ಪವರ್ ಅನ್ನ ಎಂದೂ ಕೂಡ ಸುಪ್ರೀಂ ಕೋರ್ಟ್ ಯಾವುದೇ ಪ್ರಕರಣಗಳಲ್ಲಿ ಡಿನೇ ಮಾಡಿಲ್ಲ. ಪ್ರಶಾಂತ್ ಸರ್ ಹೇಳಿದಂಗೆ 3 ದಿನ ಇದ್ದದ್ದು 1 ದಿನ ಕೊಟ್ಟಿರ್ಬೋದು, 1 ದಿನ ಕೊಟ್ಟಿದ್ದನ್ನು 3 ದಿನ ಕೊಟ್ಟಿರ್ಬೋದು. ಎರಡನೇದು 21 ನವೆಂಬರ್ 2025ಕ್ಕೆ ಕೊಟ್ಟ ಜಡ್ಜ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ, ಹೌದು, ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ಕೊಡ್ಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ, ಅದು ಪುನಃ ಇಂಟರ್ಪ್ರಿಟ್ ಮಾಡಿ ಜಡ್ಜ್ಮೆಂಟ್ ಕೊಟ್ಟಿದೆ. ಹಾಗಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರೋದು, 118 ಸಂಖ್ಯೆಯನ್ನ ಸಾಬೀತು ಮಾಡಿ ಅಂತ ಕೇಳಿದಂತ ಗವರ್ನರ್ ನಡೆ ಸಾಂವಿಧಾನಿಕ. ಎರಡನೇದು, ನೀವೊಂದು ರಕ್ಷಿತ್ ಪ್ರಶ್ನೆ ಕೇಳಿದ್ರಿ, ಒಂದ್ ವೇಳೆ AIDMK ಮಾಡಿದ್ರೆ ಏನ್ ಮಾಡ್ಬೋದು ಅಂತ ಕೇಳಿದ್ರಿ. 100% ವಿಜಯ್ ಅವರಿಗೆ ಇನ್ನೊಂದು 1 ದಿನದ 2 ದಿನದ ಕಾಲಾವಕಾಶ ಕೊಟ್ಟಾಗ್ಲೂ 118 ಸಂಖ್ಯೆಯನ್ನ ಅವರು ಲಿಟ್ರಲಿ ಲಿಖಿತವಾಗಿ ತರದೇ ಇದ್ರೆ 2ನೇ ಆಪ್ಷನ್ ಕೊಡ್ಲಿಕ್ಕೆ ಕಾನ್ಸ್ಟಿಟ್ಯೂಷನ್ ಅವಕಾಶ ಇದೆ. ಅವರು ಫ್ಲೋರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಅವ್ರ ನಂಬರ್ ಸಾಬೀತು ಮಾಡೋದಲ್ಲ ಅಂತಂತೇನೆ. ನೋಡಿ ರಕ್ಷತ್, ಸುಧಾಕರ್, ಇದರಲ್ಲಿ 1 ಪಾಯಿಂಟ್ ನಾವು ಮಿಸ್ಸಿಂಗ್ ಮಾಡ್ತಿದ್ದೀವಿ. ಅಂದರೆ ನಾನು ಅಡ್ವಾಂಟೇಜ್ ವಿಜಯ್ ಅಂತಾನೆ ಒಂದು ಕ್ಷಣ ಯೋಚನೆ ಮಾಡೋಣ.
ಮೇಲ್ ಕೂತಿರ್ತಕ್ಕಂಥ ಸರ್ಕಾರ ಬಿ ಜೆ ಪಿದಿದೆ, ಇಲ್ಲಿ ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆ. ನಾನು ಪೊಲಿಟಿಕಲ್ ಹೇಳ್ತಿದ್ದೀನಿ. ಪುತ್ತಿಗೆ ಸರ್ ಮತ್ತು ಧ್ರುವ ಕುಮಾರ್ ಅವ್ರನ್ನ Add ಮಾಡೋದು ಬೇಡ. ಬೇಡ, ಅದರಲ್ಲಿ ಕಾನೂನಿನ ದೃಷ್ಟಿಯಿಂದ ಕೇಳ್ತಾ ಇಲ್ಲ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ರಾಜ್ಯಪಾಲರಿಗೆ ಅವ್ರ ವಿವೇಚನೆ ನಿಜ ಇದೆ, ಕರೆಕ್ಟ್, ಅವ್ರ ವಿವೇಚನೆ ಇದೆ, ಕರಿಬೇಕೋ ಕರಿಬಾರ್ದೋ, 118 ಬಂದಾಗ ಕರಿಬೇಕು, ಅದು ಅವ್ರ ವಿವೇಚನೆಗೆ ಪ್ರಶ್ನೆ. ಆದರೆ ರಾಜ್ಯಪಾಲರಿಗೆ ವಿಜಯರನ್ನು ಕರೀಲಿಕ್ಕೂ ಅವಕಾಶ ಉಂಟು. ಯಾಕೆ ಕರೆಯಲ್ಲ ಅಂತಂದರೆ ಇಟ್ ಈಸ್ ಗೋಯಿಂಗ್ ಅಗೇನ್ಸ್ಟ್ ದ ಬಿ ಜೆ ಪಿ ಇನ್ ತಮಿಳ್ನಾಡು. ಅದು ಆ ಪೊಲಿಟಿಕಲ್ ಆ್ಯಂಗಲನ್ನು ಕೂಡ ನಾವು ಚರ್ಚೆಗೆ ತರಬೇಕಾಗತ್ತಲ್ವಾ. ಶಂಕರ್ ದಯಾಳ್ ಶರ್ಮಾ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಕರೆದಾಗ ಅವ್ರ ಕಾನೂನು ನನಗೆ ನೆನಪಿರುವ ಪ್ರಕಾರ, ಪುತ್ತಿಗೆ ಸರ್ ಕರೆಕ್ಟ್ ಮೀ ಇಫ್ ಐ ರಾಂಗ್, ಅವರು ಮೂರು ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿದರು 96ರಲ್ಲಿ. ಮಾಡಿ ಅವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನು ಮೊದಲು ಅವರು ಪ್ರಮಾಣ ವಚನವನ್ನೇ ಬೋಧಿಸ್ಬಿಟ್ರು. ಅದೆಲ್ಲೂ ಕಾನ್ಸ್ಟಿಟ್ಯೂಷನಲ್ಲಿ ರಾಂಗ್ ಅಲ್ಲ. ಅದರ ಅರ್ಥ ವಿವೇಚನೆಯಲ್ಲಿ ಇದು ಒಂದು ಬರುತ್ತೆ. ಈಗ ವಿಜಯರನ್ನು ಕರೆದಿದ್ರೆ ತಪ್ಪೇನಾಗ್ತಿರ್ಲಿಲ್ಲ, ಕರಿಬೇಕು ಅನ್ನೋದು ಇರ್ಲಿಕ್ಕಿಲ್ಲ. ಆದ್ರೆ ಯಾಕೆ ಕರಿತಾ ಇಲ್ಲ? ಇದು ಬಿಜೆಪಿ ಸಪೋರ್ಟ್ ಮಾಡ್ತಿದ್ರೆ ಕರಿತಿರ್ಲಿಲ್ವಾ? ಎಸ್, ಒಂದು ಸೀಟು ಬಿಜೆಪಿ ಇದ್ರೂ ಕರೆದಾಗ್ತಿತ್ತು. ಒಂದ್ ವೇಳೆ ಅವರು ಆಂಟಿ ಕಾಂಗ್ರೆಸ್ ವಿಜಯ್ ಇದ್ದಿದ್ರೆ ಕರಿತಾ ಇದ್ರು ರಾಜ್ಯಪಾಲರು. ನಾನು ರಾಜ್ಯಪಾಲರ ಮೇಲೆ ಆರೋಪ ಮಾಡ್ತಾ ಇಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ಪಕ್ಷಗಳ ಕೇಂದ್ರ ಸರ್ಕಾರಗಳಿದ್ದಾಗ ರಾಜ್ಯಪಾಲರು ಆ ಪಕ್ಷಕ್ಕೆ ಲಾಭಕರ ಆಗುವ ರೀತಿಯಲ್ಲಿ ಅವರು ಸಂವಿಧಾನವನ್ನು ಕೋಟ್ ಮಾಡ್ತಾರೆ, ನಾನು ಇಲ್ಲ ಅಂತನಲ್ಲ, ಬಟ್ ರಾಜ್ಯಪಾಲರು ಅನ್ಬಯಾಸ್ಡ್ ಆಗಿನೇ ಮಾಡ್ತಿದ್ದಾರೆ ಅನ್ನೋದನ್ನು ನಾನು ಒಪ್ಲಿಕ್ಕೆ ತಯಾರಿ. ಧ್ರುವ ಕುಮಾರ್ ಸರ್, ಈಗ ಕೋರ್ಟಿಗೆ ಹೋಗುವಂತ ಪರಿಸ್ಥಿತಿ ಬಂದಾಗ ಆಪ್ಷನ್ಗಳು ಏನು ಅಂತ ಕೇಳಿದೆ ಸರ್. ಒಂದು ಸಿಮಿಲರ್ ಕೇಸನ್ನು ನಾನು ಒಂದು ತಮ್ಮ ಗಮನಕ್ಕೆ ಮೊದಲು ಹೇಳ್ತೀನಿ. ಲಾ ಕಮಿಷನ್ ಅವರ 170ನೇ ವರದಿಯಲ್ಲಿ ಒಂದು ವಿಷಯ ಹೇಳಿದ್ದಾರೆ. ಇಂಥ ವಿಷಯಗಳಲ್ಲಿ ನೈದರ್ ದಿ ಪ್ರೆಸಿಡೆಂಟ್, ಯಾರು ಗವರ್ನರ್ಗಾಗಲಿ ಪ್ರೆಸಿಡೆಂಟ್ಗಾಗಲಿ ಯಾವುದೇ ರೀತಿಯ ನಾವು ಇದನ್ನು ಡೈರೆಕ್ಷನ್ಸ್ ಕೊಡಲಿಕ್ಕೆ ಸಾಧ್ಯ ಅಂತ ಲಾ ಕಮಿಷನ್ ಹ್ಯಾಸ್ ರೆಕಮೆಂಡೆಡ್ ಇನ್ ಇಟ್ಸ್ 170th ರಿಪೋರ್ಟ್. ಹಾಗಾಗಿ ಅವರ ಇದನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ. ಆದರೆ ಅವ್ರು ಅವಕಾಶ ಕೊಡ್ತಿಲ್ಲ ಅಂತ ಹೇಳಿದ್ರೆ ಮಾತ್ರ ತಪ್ಪು. ಇವ್ರು ಹೋಗಿದ್ದಾರೆ, ಅಪ್ರೋಚ್ ಮಾಡಿದ್ದಾರೆ, ನೀವು ಏನಪ್ಪ ತೋರಿಸಿ 108 ಅಂದರೆ ಇಮ್ಮಿಡಿಯೇಟಾಗಿ ಕೊಡ್ತಾರೆ. ಇಲ್ಲ ಅಂತೇಳಿ ನೆಕ್ಸ್ಟ್ ಪಾರ್ಟಿ ಬಂದು ಅವರು ಕೇಳ್ತಾರೆ. ಅವರು ಫೇಲ್ಯೂರ್ ಆದರೆ ನಾನು ಹೇಳಿದಾಗೆ ಬೇರೆ ದಾರಿನೇ ಇಲ್ಲ, ಮರು ಚುನಾವಣೆ ಆಗೇ ಆಗುತ್ತೆ ಅಷ್ಟೇ. ಪ್ರಶಾಂತ್, ಬಹುಶಃ ಈ ವಿಸಿಕೆ ಒಂದು ವಿಚಾರ ಸಿಪಿಐ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಶಾಂತ್ ಅವರು ಎಸ್ ಸರ್ ಹೇಳಿ. ಇದು ಪ್ರಶಾಂತ್ ಅವರು ಹೇಳಿದ್ರಲ್ಲ, ಶಂಕರ್ ದಯಾಳ್ ಶರ್ಮಾ ಅವರ ಇದನ್ನ ಇನ್ಸ್ಟೆನ್ಸ್ ಕೋಟ್ ಮಾಡಿದ್ರು ಸರ್. ಅದಕ್ಕೂ ಇವಾಗಿನ ಪರಿಸ್ಥಿತಿಗೂ ಒಂದು ಮೇಜರ್ ವ್ಯತ್ಯಾಸ ಇದೆ. ಪಾರ್ಲಿಮೆಂಟ್ಗೆ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡೋ ಪವರ್ಸ್ ಇಲ್ಲ, ಇಲ್ಲಿ ಅದಿದೆ. ಸಪೋಸ್ ಇಲ್ಲಿ ಯಾರ ಕೆಲವು ಗೌರ್ಮೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡ್ಬೋದು, ಬೇರೆ ಪಾರ್ಲಿಮೆಂಟ್ನಲ್ಲಿ ಅದಿಲ್ಲ. ಸೊ ಹಳೆ ಗೌರ್ಮೆಂಟ್ನೇ ಮುಂದುವರಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಅವ್ರು ಏದಾದ್ರು ಒಂದು ಆಪ್ಷನ್ ನೋಡ್ತಾ ಇರ್ತಾರೆ. ಇಲ್ಲಿ ಇವಾಗ ನೀವು ಮಾಡಲಿಲ್ವಾ ಓಕೆ ಪ್ರೆಸಿಡೆಂಟ್ ರೂಲ್ ಹಾಕ್ತೇನೆ ಅಂತ ಹೇಳ್ಬೋದು, ಆಗುತ್ತೆ, ಅವಕಾಶ ಇದೆ. ಅವಾಗ ಸರ್ಕಾರ ತನ್ನಿಂದ ತಾನೇ ರಚನೆ ಆಗತ್ತೆ. ಎಸ್, ನಾತು ಬಹುಶಃ ವಿಸಿಕೆ ಸಿಪಿಐ ಸಿಪಿಎಂ ಲೆಟರ್ ಕೊಡೋದಕ್ಕೆ ಇಷ್ಟು ಹಿಂದೇಟು ಆಗ್ತಾ ಇರೋದು ಯಾಕಿದ್ರೆ ರಾಜಕೀಯ ಕಾರಣಗಳೇನು ಅಂತ ಬಹಳ ಮುಖ್ಯ ಅಲ್ಲ. ಅಲ್ಲಿ ಏನಾಗಿದೆ, CPI CPM VCK ಕೂಡ ಜೊತೆಗೆ ಬರಲಿಕ್ಕೆ ತಯಾರಿವೆ. ಇಲ್ಲಿ ತಪ್ಪು ಮಾಡಿದ್ದು ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವ್ರಿಗೆ ಏನು ಅನ್ನಿಸ್ತು, ಮೊದಲ ಬಾರಿ ನಮಗೇನೋ ಒಂದು ಸರ್ಕಾರ ರಚನೆಯಲ್ಲಿ ಬಂದ್ಬಿಡ್ತೀವಿ, ತರಾತುರಿಯಲ್ಲಿ ಅವರು DMK ಅಂದ್ಬಿಟ್ಟು ಹೋಗ್ಬಿಟ್ರು. ಇಟ್ ವಾಸ್ ನ್ಯಾಷನಲ್ ಪಾರ್ಟಿಯ ಒಂದು ಮುಂದಾಳತ್ವ ಇರಬೇಕಾಗಿತ್ತು. ನಾನು ನಿಮ್ಗೆ 10 ಕಡಿಮೆ ಇದೆಯಲ್ಲ, ನಾನು 10 ತೆಗೆದುಕೊಂಡು ಬರ್ತೀನಿ. CPI CPM ನಮ್ಮ ಇಂಡಿಯಾ ಒಕ್ಕೂಟದ ಭಾಗ ಅವರು, VCK ಕೂಡ ನಮ್ಮ DMK ಜೊತೆಗಿದ್ದಾರೆ, ಕರ್ಕೊಂಡ್ಬರ್ತೀನಿ. ಈಗ ನಾನು AIADMKಯನ್ನು ಅಂದರೆ BJPಯ ಪ್ರಾಕ್ಸಿಯನ್ನು ಹೊರಗಿಡ್ಲಿಕ್ಕೆ ನಾನು 10 ಕರ್ಕೊಂಡ್ಬರ್ತೀನಿ ಅನ್ನುವ ಮುಂದಾಳತ್ವ ವಹಿಸಬೇಕಿತ್ತು. ಕಾಂಗ್ರೆಸ್ ಅದನ್ನು ಮಾಡಲಿಲ್ಲ, ತರಾತುರಿಯಲ್ಲಿ ಹೋಗಿ 5 ಕೊಟ್ಬಿಟ್ರು. CPI CPMಗೆ ಅನ್ನಿಸ್ತು, ನೀವು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರೆ ಸ್ವಲ್ಪ ಅವರು ಕೂಡ ವಿಜಯ್ಗೆ ಅದನ್ನೇ ಆಟ ಆಡಿಸ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ, ವಿಜಯ್ಗೂ ಪೊಲಿಟಿಕಲಿ ನೋಡಿ ಎಕ್ಸ್ಪೀರಿಯನ್ಸ್ ಕೌಂಟ್ಸ್ ಅಂತಾರಲ್ಲ, ಅದು ನಿಜ. ಅದು ವಿಜಯ್ ಮೊದಲ ದಿನವೇ ಕಾಂಗ್ರೆಸ್ನ ಜೊತೆಗೆ CPI CPM VCK PMK, ಬೇಕಿದ್ರೆ PMK, ಬೇಡಪ್ಪ PMK ಬೇಡ, ನನಗೆ ಇಷ್ಟೇ ಆಗತ್ತೆ ಸಾಕು, ನಾನು ಅವ್ರ ಮನೆಗೆ ಹೋಗಿ ಮಾತಾಡಿಸಿ ನೀವು ಬೆಂಬಲ ವಾಟ್ಸಪ್ಪಲ್ಲಿ ಮೆಸೇಜ್ ಕೊಡಕ್ಕೆ ನೀವು ಅದೇ ಹೇಳೋದು. ಫಿಲ್ಮ್ ಆ್ಯಕ್ಟರ್ಸದ್ದು ಒಂದೊಂದು ಸಲ ಸ್ಟಾರ್ ಪವರ್ ಜಾಸ್ತಿ ಇರುತ್ತೆ,
ಬಟ್ ಈ ಕನ್ಸೆನ್ಸಸ್ ಬಿಲ್ಡಿಂಗ್ ಮೆಕ್ಯಾನಿಸಮ್ ಇದೆ ಅಲ್ಲ, ಅದು ಅದಿದ್ದು. ಆಮೇಲೆ ವಿಜಯ್ಗೆ ಇದೆಲ್ಲ ಬೇಕಾಗಿಲ್ಲ ರೀ, ಕಾನೂನು ವ್ಯಾಖ್ಯಾನ ವಿಜಯ್ಗೆ ಬೇಕಾಗಿಲ್ಲ. ವಿಜಯ್ ಮೊದಲ ಬಾರಿ ಅಧಿಕಾರ ಹಿಡಿತಿದ್ದಾರೆ. ಹಿ ಶುಡ್ ಫಸ್ಟ್ ಟೇಕ್ ಓತ್ ಆಸ್ ಅ ಚೀಫ್ ಮಿನಿಸ್ಟರ್. ಅದಕ್ಕೇನು ಮಾಡಬೇಕಿತ್ತು. ಎಸ್, ಥ್ಯಾಂಕ್ ಯು. 4 ಮಂದಿ ಅತಿಥಿಗಳಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ ಇದು. ಇವತ್ತಿನ ಟ್ರೆಂಡಿಂಗ್ 10 ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.